ಈಗ ನ್ಯೂಸ್ 50ಯಲ್ಲಿ ಯಾವ್ಯಾವ ಸುದ್ದಿ ಇದೆ ಅಂತ ನೋಡ್ತೋಣ ಬನ್ನಿ. ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ತಾರಕಕ್ಕೇರ್ತಾ ಇದ್ದ ಹಾಗೆ ನಟ ಸುದೀಪ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಯುದ್ಧಕ್ಕೆ ಸಿದ್ಧ ಅಂತ ತಾವು ಹೇಳಿದ್ದು ಯಾರು ವಿರುದ್ಧ ಅನ್ನೋದನ್ನ ಬಿಚ್ಚಿಡುತ್ತಲೇ ವಿಜಯಲಕ್ಷ್ಮಿ ದರ್ಶನ್ ಅವರ ವಿಚಾರದ ಮಾತಿತ್ತಲ್ಲ, ಅದಕ್ಕೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯುದ್ಧಕ್ಕೆ ಸಿದ್ಧ ಅಂತ ನಾನು ಹೇಳಿದ್ದು 45 ಸಿನಿಮಾ ಬಗ್ಗೆನೂ ಅಲ್ಲ ಅಥವಾ ಯಾರೋ ಓರ್ವ ನಟನ ಕುರಿತಾಗಿಯೂ ಅಲ್ಲ ಅಂತ ಹೇಳಿರುವ ಸುದೀಪ್, ನಾನು ಹೇಳಿದ್ದು ಪೈರಸಿ ವಿರುದ್ಧ ಯುದ್ಧ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಟ ಕಿಚ್ಚ ಸುದೀಪ್ ಸಿನಿಮಾ ಪೈರಸಿ ಆಗ್ತಾ ಇದೆ ಅನ್ನೋ ವಿಚಾರವಾಗಿ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಸಿನಿಮಾ ಅಷ್ಟೇ ಅಲ್ಲ, ಎಲ್ಲ ರಂಗದಲ್ಲೂ ಕೂಡ ಪೈರಸಿ ಇದೆ, ಹಾಗಾಗಿ ಈ ಬಗ್ಗೆ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ನಡೀತಾ ಇರುವ ಸ್ಟಾರ್ ವಾರ್ ಬಗ್ಗೆ ಹಾಸ್ಯ ನಟ ನಿರ್ದೇಶಕ ಸಾಧು ಕೋಕಿಲ ಪ್ರತಿಕ್ರಿಯಿಸಿದ್ದಾರೆ. ಹೊರಗೆ ದೊಡ್ಡ ದೊಡ್ಡ ವಾರೇ ಆಗ್ತಾ ಇದೆ, ಅದು ಶಾಂತವಾಗ್ಲಿ ಅಂತ ಕೇಳ್ಕೊಳ್ತೀನಿ ಅಂತ ಸಾಧು ಕೋಕಿಲ ಹೇಳಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಕೈದಿಗಳ ಕಳ್ಳಾಟ ಬಯಲಾಗಿದೆ. ಜೈಲಿನಲ್ಲಿ ಕೈದಿಗಳು ಬಳಕೆ ಮಾಡ್ತಾ ಇದ್ದ 10 ಮೊಬೈಲ್ಗಳನ್ನು ಜಪ್ತಿ ಮಾಡಲಾಗಿದೆ. ನಿನ್ನೆ ಮಧ್ಯರಾತ್ರಿ ದಿಢೀರ್ ಕಾರ್ಯಾಚರಣೆ ನಡೆಸಿರುವ ಜೈಲು ಸಿಬ್ಬಂದಿ 3ನೇ ಬ್ಯಾರಕ್ನ ನೆಲದ ಅಡಿ ರಹಸ್ಯವಾಗಿ ಇಡಲಾಗಿದ್ದ 3 ಕೀಪ್ಯಾಡ್ ಮೊಬೈಲ್ ಸೆಟ್ಗಳು, ಗಿಡದ ಮರೆಯಲ್ಲಿ ಬಚ್ಚಿಡಲಾಗಿದ್ದಂಥ ಮೊಬೈಲ್ಗಳು ಸೇರಿದಂತೆ ಒಟ್ಟು 10 ಮೊಬೈಲ್ಗಳು, ಚಾರ್ಜರ್ಗಳು ಮತ್ತು ಇನ್ನಿತರ ಕೇಬಲ್ಗಳನ್ನು ಪತ್ತೆ ಹಚ್ಚಲಾಗಿದೆ. ಮಂಗಳೂರು ಜೈಲಿಗೆ ಕಾರಾಗೃಹ ಇಲಾಖೆಯ ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ನೀಡಿದರು. ಕಾರಾಗೃಹ ಡಿಜಿಪಿ ಆದ ಬಳಿಕ ಮಂಗಳೂರು ಜೈಲಿಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟರು. ಅಲೋಕ್ ಕುಮಾರ್ ಭೇಟಿಗೂ ಮುನ್ನ 4 ದಿನಗಳ ಹಿಂದೆ ಜೈಲಿನಲ್ಲಿ ದಿಢೀರ್ ತಪಾಸಣೆ ನಡೆಸಿದ ಅಧಿಕಾರಿಗಳು 6 ಮೊಬೈಲ್ಗಳನ್ನು ಪತ್ತೆ ಹಚ್ಚಿದ್ದರು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿಜಯ್ ಹಜಾರೆ ಪಂದ್ಯ ಆಯೋಜನೆಗೆ ಅನುಮತಿ ನಿರಾಕರಿಸಲಾಗಿದೆ. ಕ್ರೀಡಾಂಗಣಕ್ಕೆ ಕಮಿಟಿ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿತ್ತು. ಪಂದ್ಯ ನಡೆಸೋದಕ್ಕೆ ಸೂಕ್ತವಾದಂತಹ ವ್ಯವಸ್ಥೆ ಇಲ್ಲ, ಸೂಕ್ತ ರೀತಿಯಲ್ಲಿ ಕ್ರೀಡಾಂಗಣ ಸಿದ್ಧಪಡಿಸಿದ ಬಳಿಕನೇ ಅನುಮತಿ ನೀಡೋ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಲಾಗುವುದು ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ರಾಜ್ಯದ ಹಲವೆಡೆ ಲೋಕಾಯುಕ್ತ ದಾಳಿ ನಡೆದಿದೆ. ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಎಸ್ಎಂ ಕಾಂಬಳೆ ಮನೆ ಹಾಗೆ ಗದಗ ಜಿಲ್ಲೆ ನರಗುಂದದ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ವಿಜಯಪುರದ ಬಸವನ ಬಾಗೇವಾಡಿಯ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಮಲ್ಲಪ್ಪ ಕೂಡ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ರಾಯಚೂರು ಜಿಲ್ಲೆಯ 4 ಕಡೆ ಲೋಕಾಯುಕ್ತ ದಾಳಿ ನಡೆದಿದೆ. ಆರ್ಡಿಪಿಆರ್ ಎಇ ಡಿ ವಿಜಯಲಕ್ಷ್ಮಿ ಅಂತ ಅವರ ಮನೆಯಲ್ಲಿ ಐಡಿಎಂಸಿ ಲೇಔಟ್ನಲ್ಲಿರುವ 2 ಮನೆಗಳು, ಯಾದಗಿರಿ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ದೇವದುರ್ಗ ತಾಲೂಕಿನ ಜೋಳದಗಡಿ ಗ್ರಾಮದ ತಂಗಿ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಬ್ರೆಡ್ ಒಳಗೆ ಕೊಕೇನ್ ಅನ್ನು ಅಡಗಿಸಿಟ್ಟು ಸಾಗಾಟ ಮಾಡ್ತಾ ಇದ್ದಂತ ವಿದೇಶಿ ಮಹಿಳೆಯನ್ನ ಬೆಂಗಳೂರಿನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ನೈಜೀರಿಯಾದ ಒಲಾಜುಡೆ ಎಸ್ತಾರ್ ಎಂಬಾಕೆಯನ್ನ ದಸ್ತಗಿರಿ ಮಾಡಿದ್ದಾರೆ. ಮುಂಬೈಯಿಂದ ಬೆಂಗಳೂರಿಗೆ ಬಸ್ನಲ್ಲಿ ಬರ್ತಾ ಇದ್ದಂತ ಎಸ್ತಾರ್ ಯಾರಿಗೂ ಅನುಮಾನ ಬಾರದಂತೆ ಬ್ರೆಡ್ನಲ್ಲಿ ಕೊಕೇನ್ ಅನ್ನ ಇಟ್ಟು ಸಾಗಿಸ್ತಾ ಇದ್ದು. ಬಂಧಿತಳಿಂದ 65 ಲಕ್ಷ ಮೌಲ್ಯದ 120 ಗ್ರಾಂ ಕೊಕೇನ್ ವಶಪಡಿಸಿಕೊಳ್ಳಲಾಗಿದೆ. ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ಪುಂಡರ ಹಾವಳಿ ಮುಂದುವರೆದಿದೆ. ನಡು ರಸ್ತೆಯಲ್ಲಿ ಬೈಕ್ ಅಡ್ಡ ನಿಲ್ಲಿಸಿ ಪುಂಡರು ಕೇಕ್ ಕಟ್ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ವಾಹನ ಸವಾರರಿಗೆ ಪಕ್ಕದ ರಸ್ತೆಯಲ್ಲಿ ಹೋಗುವಂತೆ ಆವಾಜ್ ಹಾಕಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದಂತ ಮರ್ಯಾದಾ ಹತ್ಯೆ ಪ್ರಕರಣ ತನಿಖೆಯಲ್ಲಿ ಮತ್ತೊಂದು ಸ್ಫೋಟಕ ಅಂಶ ಬಯಲಾಗಿದೆ. ಮಗಳ ಗಂಡ ಅಂತ ಅಂದ್ರೆ ವಿವೇಕಾನಂದನ ಕುಟುಂಬವನ್ನೇ ಮುಗಿಸೋದಕ್ಕೆ ಆರೋಪಿ ಪ್ರಕಾಶ್ ಪಾಟೀಲ್ ಪ್ಲಾನ್ ಮಾಡಿದ್ದ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಮೊದಲು ಮಾನ್ಯ ಪತಿ ವಿವೇಕಾನಂದನನ್ನ ಟ್ರ್ಯಾಕ್ಟರ್ನಿಂದ ಗುದ್ದಿ ಕೊಲೆಗೆ ಯತ್ನ ನಡೆದಿತ್ತು. ನಂತರ ಪ್ರಕಾಶ್ ಪಾಟೀಲ್ ಪುತ್ರಿ ಮಾನ್ಯಾಳನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದ ಅಂತ ವಿವೇಕಾನಂದ ದೂರಿನಲ್ಲಿ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮರ್ಯಾದಾ ಹತ್ಯೆ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಮೃತಳ ಗಂಡ ವಿವೇಕಾನಂದನ ಕುಟುಂಬ ಟಾರ್ಗೆಟ್ ಮಾಡಿದರ ಹಿಂದೆ ಕೆಲ ಗ್ರಾಮಸ್ಥರ ಕೈವಾಡದ ಶಂಕೆ ವ್ಯಕ್ತವಾಗಿದೆ. ಇನ್ನು ಇದೇ ಪ್ರಕರಣ ಸಂಬಂಧಪಟ್ಟಾಗೆ ಮತ್ತೆ 3ರನ್ನ ಬಂಧಿಸಲಾಗಿದೆ. ಇನಾಮ್ ವೀರಾಪುರ ಗ್ರಾಮದ ಫಕೀರಪ್ಪ ಗೌಡ, ಬಸನಗೌಡ ಪಾಟೀಲ್, ಗುರುಸಿದ್ದಗೌಡ ಪಾಟೀಲ್ ಅನ್ನೋರನ್ನ ದಸ್ತಗಿರಿ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಪತ್ನಿಯನ್ನ ಕೊಂದಿದ್ದ ಪತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಅನಂತ್ ಎಂಬಾತನನ್ನ ಬಾಗಲೂರು ಠಾಣಾ ಪೊಲೀಸರು ದಸ್ತಗಿರಿ ಮಾಡಿದ್ದಾರೆ. ಪತ್ನಿ ಗಾಯತ್ರಿಯನ್ನ ಕೊಂದಿದ್ದಂತ ಅನಂತ್ ಅಪಘಾತದಿಂದ ಆಕೆ ಸಾವನ್ನಪ್ಪಿದ್ದಾಳೆ ಅಂತ ನಾಟಕ ಆಡಿದ್ದ. ಕೊಪ್ಪಳದ ಕನಕಗಿರಿ ಠಾಣಾ ಪೊಲೀಸರು ದೂರುದಾರನಿಂದಲೇ ಜೆರಾಕ್ಸ್ ಪೇಪರ್ ಅನ್ನ ತರಿಸಿಕೊಂಡಿರುವ ಆರೋಪ ಕೇಳಿಬಂದಿದೆ. ಮಗಳು ನಾಪತ್ತೆ ಬಗ್ಗೆ ದೂರು ಕೊಡೋದಕ್ಕೆ ಬಂದಿದ್ದಂತ ವ್ಯಕ್ತಿಯಿಂದ ಪೊಲೀಸರು 2 ಬಂಡಲ್ ಜೆರಾಕ್ಸ್ ಪೇಪರ್ ತರಿಸಿಕೊಂಡಿದ್ದಾರೆ. ಚಾಮರಾಜನಗರದಲ್ಲಿ ಕಳ್ಳತನದ ದೂರು ನೀಡಿದ ದೂರುದಾರನನ್ನೇ ಬಂಧಿಸಲಾಗಿದೆ. ಗುಂಡ್ಲುಪೇಟೆ ತಾಲೂಕಿನ ಮೂಡುಗೂರು ಗ್ರಾಮ ಸಹಕಾರ ಸಂಘದಲ್ಲಿ 14,12,000 ಕಳವು ಮಾಡಿದ್ದ ಚಂದ್ರಶೇಖರ್ ಎಂಬಾತನನ್ನ ದಸ್ತಗಿರಿ ಮಾಡಲಾಗಿದೆ. ಡಿಸೆಂಬರ್ 17ರಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಚೇರಿ ಬಾಗಿಲು ಬಡಿದು ಹಣ ಕಳವು ಮಾಡಿದ್ದ. ರೈತರಿಂದ ಕಟ್ಟಿಸಿಕೊಂಡಿದ್ದ ಸಾಲ ಮತ್ತೆ ಬಡ್ಡಿ ಹಣವನ್ನೇ ಎಗರಿಸಿದ್ದ. ತನಿಖೆ ನಡೆಸಿದ ತೆರಣಕಾಂಬಿ ಠಾಣೆ ಪೊಲೀಸರು ಚಂದ್ರಶೇಖರ್ ಮೂರ್ತಿಯನ್ನ ಬಂಧಿಸಿ 8 ಲಕ್ಷ ರೂಪಾಯಿಯನ್ನ ಜಪ್ತಿ ಮಾಡಿದ್ದಾರೆ.
ಚಿಕ್ಕಬಳ್ಳಾಪುರದ ಚಿನ್ನಾಭರಣದ ಅಂಗಡಿಯಲ್ಲಿ ಕಳ್ಳತನ ಆಗಿದೆ. ನಗರದ ಎಯು ಜ್ಯುವೆಲ್ಲರ್ಸ್ನಲ್ಲಿ ಕಳ್ಳರು ರಾತ್ರಿ ಬೀಗ ಮುರಿದು ಒಳಗ್ ನುಗ್ಗಿದ್ದಾರೆ. ಸುಮಾರು 70 ಕೆಜಿಯಷ್ಟು ಬೆಳ್ಳಿ ಹಾಗೆ ಸಿಸಿಟಿವಿ ಡಿವಿಆರ್ ಅನ್ನ ಕಳ್ಳರು ಹೊತ್ತೊಯ್ದಿದ್ದಾರೆ. ಮಂಡ್ಯ ಬಸ್ ನಿಲ್ದಾಣದಲ್ಲಿ ಕಳ್ಳರ ಹಾವಳಿ ಮಿತಿ ಮೀರ್ತಾ ಇದೆ. ಪ್ರಯಾಣಿಕರಿಂದ ತುಂಬಿ ತುಳುಕುವ ಬಸ್ಗಳನ್ನೇ ಕಳ್ಳರು ಟಾರ್ಗೆಟ್ ಮಾಡ್ತಾರೆ. ಚಿನ್ನಾಭರಣ ಮೊಬೈಲ್ ಅನ್ನ ಕಳವು ಮಾಡ್ತಾ ಇದ್ದಾರೆ. ಒಂದು ವರ್ಷದಲ್ಲಿ 25 ಪ್ರಕರಣಗಳು ದಾಖಲಾಗಿದ್ರೆ ಈವರೆಗೂ ಕೂಡ ಒಂದು ಪ್ರಕರಣವನ್ನು ಭೇದಿಸಿಲ್ಲ. ಕಳಪೆ ಗುಣಮಟ್ಟದ ಸಿಸಿ ಕ್ಯಾಮೆರಾಗಳಿಂದಾಗಿ ಕಳ್ಳರನ್ನ ಪತ್ತೆ ಹಚ್ಚೋದಕ್ಕೂ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಗುಣಮಟ್ಟದ ಸಿಸಿಟಿವಿಯನ್ನು ಅಳವಡಿಸಬೇಕು ಅಂತ ಕೆಎಸ್ಆರ್ಟಿಸಿಗೆ ಎಸ್ಪಿ ಪತ್ರ ಬರೆದಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ನ ಬ್ರೇಕ್ ವೈಫಲ್ಯದಿಂದ ಘಟನೆ ನಡೆದಿದೆ. ಆನೇಕಲ್ ಹಾರೋಹಳ್ಳಿ ಮಾರ್ಗದಲ್ಲಿ ಸಂಚರಿಸ್ತಾ ಇದ್ದ ಬಸ್ನ ಬ್ರೇಕ್ ಫೇಲ್ ಆಗಿದೆ. ಸಮಯ ಪ್ರಜ್ಞೆ ಮೆರೆದ ಚಾಲಕ ರಸ್ತೆ ಬದಿಯ ತೋಪಿನ ಕಡೆಗೆ ಬಸ್ ಅನ್ನು ತಿರುಗಿಸಿದ್ರಿಂದ ಯಾವುದೇ ಅನಾಹುತ ಆಗಿಲ್ಲ. ಬಸ್ನಲ್ಲಿ 10ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು. ದಾವಣಗೆರೆಯಲ್ಲಿ ಸರ್ಕಾರಿ ಬಸ್ ಹಾಗೆ ಕಾರಿನ ನಡುವೆ ಡಿಕ್ಕಿ ಸಂಭವಿಸಿದೆ. ದ್ಯಾಮೇನಹಳ್ಳಿ ಗ್ರಾಮದ ಬಳಿ ಸಂಭವಿಸಿರುವ ಅಪಘಾತದಲ್ಲಿ 3 ಗಾಯಗೊಂಡಿದ್ದಾರೆ. ಸರ್ಕಾರಿ ಬಸ್ ಹಿಂದಿಕ್ಕುವ ಭರದಲ್ಲಿ ಕಾರ್ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಅಪಘಾತ ಆಗಿದೆ. ಗಾಯಾಳುಗಳಿಗೆ ದಾವಣಗೆರೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕಾರ್ನಲ್ಲಿದ್ದಂಥವರು ಅಜ್ಜಂಪುರದಿಂದ ದಾವಣಗೆರೆಗೆ ತೆರಳುತ್ತಾ ಇದ್ರು. ಚಿಕ್ಕಮಗಳೂರು ನಗರದಲ್ಲಿ ಕಾರು ಸುಟ್ಟು ಕರಕಲಾಗಿದೆ. ಮಲ್ಲೇಗೌಡ ಜಿಲ್ಲಾಸ್ಪತ್ರೆಗೆ ರೋಗಿಯನ್ನ ಕರೆತರುವ ವೇಳೆ ಕಾರ್ನ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ನೋಡ್ತಾ ಇದ್ದಾಗೆ ಕಾರು ಸುಟ್ಟು ಕರಕಲಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಘಟನೆಯಿಂದ ಸ್ಥಳದಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಉಡುಪಿಯ ಮಲ್ಪೆ ಕಡಲ ತೀರದಲ್ಲಿ ಕೃಷ್ಣನ ವಿಗ್ರಹ ತೇಲಿ ಬಂದಿದೆ ಅಂತ ಇಸ್ಕಾನ್ ಭಕ್ತರು ನಂಬಿದ್ದರು. ಆದರೆ ಇದು ಕೃಷ್ಣನ ವಿಗ್ರಹ ಅಲ್ಲ, ತೇಲಿ ಬಂದಿರೋದು ಜಯ ವಿಜಯ ಪ್ರತಿಮೆ. ದೇವಾಲಯದ ಗರ್ಭಗುಡಿಯ ದ್ವಾರಪಾಲಕರಾದ ಜಯ ವಿಜಯರ ವಿಗ್ರಹವನ್ನ ಸಮುದ್ರಕ್ಕೆ ತೇಲಿ ಬಿಡುವ ಸಂಪ್ರದಾಯ ಇದೆ. ಈ ರೀತಿ ತೇಲಿ ಬಿಟ್ಟ ವಿಗ್ರಹವೇ ಇದೀಗ ಪತ್ತೆ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ಚಾಮರಾಜನಗರದಲ್ಲಿ ಹುಲಿಗಳ ಪತ್ತೆ ಕಾರ್ಯ ಮುಂದುವರೆದಿದೆ. ಈಶ್ವರ, ಲಕ್ಷ್ಮಣ ಅನ್ನೋ ಹೆಸರಿನ ಆನೆಗಳನ್ನ ಕರ್ತಂದು ಕೂಂಬಿಂಗ್ ಕಾರ್ಯಾಚರಣೆ ಮುಂದುವರಿತಾ ಇದೆ. ಹುಲಿಗಳು ಸ್ಥಳ ಬದಲಿಸ್ತಾ ಇರೋ ಕಾರಣದಿಂದಾಗಿ ಅರಣ್ಯ ಸಿಬ್ಬಂದಿಗೆ ಕೂಂಬಿಂಗ್ ನಡೆಸೋದು ಕಷ್ಟ ಆಗಿದೆ. ಹುಲಿಗಳ ಹಾವಳಿಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಪಶು ವೈದ್ಯರು, ಕೂಂಬಿಂಗಿಗೆ ಬೇಕಾದಂಥ ಉಪಕರಣ, ಹೆಚ್ಚುವರಿ ಆನೆಗಳು, ಅರಣ್ಯ ಸಿಬ್ಬಂದಿಗೆ ಕೂಂಬಿಂಗಿಗೆ ಸಮಸ್ಯೆ ಎದುರಾಗ್ತಾ ಇದೆ. ಇದೆಲ್ಲ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದಾಗಿ ಅದ್ರ ಬಗ್ಗೆ ಇವತ್ತು ಚರ್ಚೆ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಯಳಂದೂರಿನಲ್ಲಿ ಚಿರತೆ ಸೆರೆಗೆ ಇಟ್ಟಿದ್ದ ಬೋನ್ನಲ್ಲಿ ವ್ಯಕ್ತಿಯೊಬ್ಬ ಬಂಧಿಯಾದ ಘಟನೆ ನಡೆದಿದೆ. ಗಂಗವಾಡಿ ಹೊರವಲಯದಲ್ಲಿ ಚಿರತೆ ಸೆರೆಗಾಗಿ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನ್ ಒಳಗೆ ಕಿಟ್ಟಿ ಎಂಬಾತ ಪ್ರವೇಶಿಸಿದ್ದಾನೆ. ಒಳಗೆ ಹೋಗ್ತಾ ಇದ್ದಂತೆ ಬೋನ್ನ ಗೇಟ್ ಲಾಕ್ ಆಗಿದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಹೊರಬರೋದಕ್ಕಾಗದೇನೆ ಕಿಟ್ಟಿ ಸುಮಾರು 3 ತಾಸು ಪರದಾಡಿದ್ದಾನೆ. ಕೊನೆಗೆ ಸ್ಥಳೀಯರ ಸಹಾಯದಿಂದ ಬೋನ್ನಿಂದ ಹೊರಬಂದಿದ್ದಾನೆ. ಮೈಸೂರು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರ್ತಾ ಇದೆ. ಹೀಗಾಗಿ ಕಾಡಾನೆಯನ್ನು ಓಡಿಸುವುದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಎಐ ಕ್ಯಾಮೆರಾ ಮೊರೆ ಹೋಗಿದ್ದಾರೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಗಡಿ ಪ್ರದೇಶದಲ್ಲಿ ಪ್ರಾಯೋಗಿಕವಾಗಿ ಎಐ ಕ್ಯಾಮೆರಾ ಬಳಕೆ ಯಶಸ್ವಿಯಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಪಡಿತರ ನ್ಯಾಯಬೆಲೆ ಅಂಗಡಿಯಲ್ಲಿ ಹಣ ವಸೂಲಿ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಕಮ್ಮದಕಲ್ಲು ಗ್ರಾಮದ ನ್ಯಾಯಬೆಲೆ ಅಂಗಡಿಯಲ್ಲಿ ಪ್ರತಿ ರೇಷನ್ ಕಾರ್ಡ್ಗೆ 20 ರೂಪಾಯಿ ಲಂಚವಾಗಿ ಪಡೆಯಲಾಗ್ತಾ ಇದೆ. ಚಿಕ್ಕಮಗಳೂರಿನ ಕಲ್ಯಾಣ ಮಂಟಪದಲ್ಲಿ ಯುವತಿ ರಂಪಾಟ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ 7 ಮಂದಿಯನ್ನ ಬಂಧಿಸಲಾಗಿದೆ. ಯುವತಿಗೆ ಮೋಸ ಮಾಡಿ ಬೇರೆ ಮದುವೆ ಆಗಿದ್ದ ಪ್ರಿಯಕರ ಶರತ್ನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. 10 ವರ್ಷ ಪ್ರೀತಿಸಿ ಶರತ್ ಬೇರೆ ಮದುವೆ ಆಗಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿತ್ತು. ಅಲ್ಲದೆ ಪ್ರಶ್ನಿಸೋಕೆ ಹೋದಾಗ ಮದುವೆ ಮಂಟಪದಲ್ಲಿ 150ಕ್ಕೂ ಹೆಚ್ಚು ಜನ ಹಲ್ಲೆ ನಡೆಸಿದ್ದಾರೆ ಅಂತ ಯುವತಿ ದೂರನ್ನ ಕೊಟ್ಟಿದ್ದಳು. ಬೆಂಗಳೂರಿನಲ್ಲಿ ಮತ್ತೆ ಪಂಚರ್ ಮಾಫಿಯಾ ತಲೆ ಎತ್ತಿದೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಬಿಎಲ್ ಸರ್ಕಾರ ಅಂಡರ್ಪಾಸ್ನಲ್ಲಿ ಕಬ್ಬಿಣದ ಮೊಳೆಗಳನ್ನ ತಂದು ಸುರಿಯಲಾಗಿದೆ. ಪಂಚರ್ ಅಂಗಡಿಗೆ ಲಾಭ ಮಾಡಿಕೊಡೋದಕ್ಕೆ ಹೀಗೆ ಕಿಡಿಗೇಡಿಗಳು ಪ್ಲಾನ್ ಮಾಡಿರೋ ಅನುಮಾನ ವ್ಯಕ್ತವಾಗ್ತಾ ಇದೆ. ರಸ್ತೆ ತುಂಬೆಲ್ಲ ಚೂಪಾದ ಮೊಳೆ ಚೆಲ್ತಾ ಇರೋದ್ರಿಂದಾಗಿ ಕಂಟ್ರೋಲ್ ತಪ್ಪಿದ್ರೆ ವಾಹನ ಸವಾರರ ಪ್ರಾಣವೇ ಹೋಗೋ ಸಾಧ್ಯತೆ ಇದೆ. ಹಾಗೆ ರಾತ್ರಿ ಹೊತ್ತು ರಾಬರಿ ಮಾಡೋದಕ್ಕೂ ಹೀಗೆ ಮೊಳೆಗಳನ್ನ ಚೆಲ್ಲಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ನಮ್ಮ ಮೆಟ್ರೋ ಹಳದಿ ಮಾರ್ಗದಲ್ಲಿ 6ನೇ ರೈಲು ಸಂಚಾರ ಆರಂಭ ಆಗಿದೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೇ 6ನೇ ರೈಲು ಕಾರ್ಯಾಚರಣೆ ಶುರು ಮಾಡಿದೆ. ಈ ಹಿಂದೆ ಪೀಕ್ ಅವರ್ನಲ್ಲಿ 15 ನಿಮಿಷಕ್ಕೊಂದು ರೈಲು ಸಂಚಾರ ಆಗ್ತಾ ಇತ್ತು. ಇನ್ನು ಮುಂದೆ 13 ನಿಮಿಷಕ್ಕೊಂದರಂತೆ ಮೆಟ್ರೋ ರೈಲು ಸಂಚರಿಸುತ್ತೆ. 17ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಲಾಂಛನವನ್ನ ಸಿಎಂ ಸಿದ್ದರಾಮಯ್ಯ ಬಿಡುಗಡೆಗೊಳಿಸಿದ್ದಾರೆ. ಜನವರಿ 29ನೇ ತಾರೀಕಿನಿಂದ ಫೆಬ್ರವರಿ 6ನೇ ತಾರೀಕಿನ ತನಕ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಆಯೋಜನೆ ಮಾಡಲಾಗಿದೆ. ರಾಜಾಜಿನಗರದ ಲೂಲು ಮಾಲ್ನ 11 ಸ್ಕ್ರೀನ್ಗಳಲ್ಲಿ ಚಿತ್ರೋತ್ಸವದಲ್ಲಿ ವಿವಿಧ ಭಾಷೆಯ 200 ಸಿನಿಮಾಗಳ ಪ್ರದರ್ಶನ ಇರುತ್ತೆ.
ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ನೇಹ ಬಳಗದವರಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದ 5ನೇ ವಾರ್ಡ್ ಸಿದ್ದೇನಾಯಕನಹಳ್ಳಿಯಲ್ಲಿ ಅದ್ದೂರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಉದ್ಘಾಟಿಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ನೇಹ ಬಳಗದ ಅಧ್ಯಕ್ಷ ನರೇಶ್ ನೇತೃತ್ವದಲ್ಲಿ ಸಚಿವ ಕೆಎಚ್ ಮುನಿಯಪ್ಪರನ್ನ ಭರ್ಜರಿ ಸ್ವಾಗತ ಕೋರಲಾಯಿತು. ಬಳಿಕ ಸಚಿವ ಕೆಎಚ್ ಮುನಿಯಪ್ಪ ಅಂಬೇಡ್ಕರ್ ಪುತ್ಥಳಿಯನ್ನ ಉದ್ಘಾಟಿಸಿದರು. ಸನ್ಮಾನ ಕಾರ್ಯಕ್ರಮ ಜೋರು ಚಪ್ಪಾಳೆಯೊಂದಿಗೆ. ದೇಶದಲ್ಲಿ ಸಂವಿಧಾನ ತೆಗೆದುಹಾಕಲು ಬಿಜೆಪಿಯಿಂದ ಪ್ರಯತ್ನ ನಡೀತಾ ಇದೆ ಎಂದ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಜರ್ಮನಿಯ ಬರ್ಲಿನ್ನಲ್ಲಿರುವ ಹರ್ಟಿ ಶಾಲೆಯಲ್ಲಿ ನಡೆದ ಸಂವಾದದಲ್ಲಿ ಮಾತನಾಡಿದ ಅವರು, ತನ್ನ ರಾಜಕೀಯ ಶಕ್ತಿಯನ್ನ ವಿಸ್ತರಣೆ ಮಾಡಿಕೊಳ್ಳುವುದಕ್ಕೆ ಸಂವಿಧಾನವನ್ನೇ ಒಂದು ಸಾಧನವಾಗಿ ಬಳಸಲು ಮುಂದಾಗಿದೆ. ಅದರ ಮೂಲಕ ದೇಶದ ಸಾಂಸ್ಥಿಕ ಚೌಕಟ್ಟುಗಳನ್ನೇ ವಶಪಡಿಸಿಕೊಂಡಿದೆ. ಇದರ ವಿರುದ್ಧ ಪ್ರತಿಪಕ್ಷಗಳು ಹೋರಾಟ ಮಾಡ್ತಾ ಇವೆ ಅಂತ ಟೀಕಾ ಪ್ರಹಾರ ನಡೆಸಿದ್ದಾರೆ. ಹೊಸ ವರ್ಷದ ಮೇಲೆ ಉಗ್ರರ ಕರಿನೆರಳು ಆವರಿಸಿದೆ. ಪಾಕಿಸ್ತಾನದಿಂದ ಭಾರತಕ್ಕೆ ಉಗ್ರರು ನುಸುಳುವಂತ ಸಾಧ್ಯತೆ ಇದೆ. ಹೀಗಾಗಿ ಗುಪ್ತಚರ ಇಲಾಖೆ ಮಾಹಿತಿ ಹಿನ್ನೆಲೆ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಬಿಎಸ್ಎಫ್ ಹಾಗೆ ಜಮ್ಮು ಕಾಶ್ಮೀರ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಗಡಿಯುದ್ದಕ್ಕೂ ಭದ್ರತಾ ಪಡೆ ಸಿಬ್ಬಂದಿ ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಭಯಾನಕ ಮರ್ಡರ್ ಒಂದು ನಡೆದಿದೆ. ಪ್ರಿಯಕರಣ ಜೊತೆ ಸೇರಿ ಹೆಂಡತಿಯೇ ಗಂಡನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾಳೆ. ಪತಿ ರಾಹುಲ್ನನ್ನ ಕೊಲೆ ಮಾಡಿ ಮೃತದೇಹವನ್ನು ತುಂಡು ತುಂಡಾಗಿ ಕತ್ತರಿಸಲಾಗಿತ್ತು. ಕೊಲೆ ಬಳಿಕ ಪತ್ನಿ ರೂಬಿ ದೂರನ್ನ ಕೊಟ್ಟಿದ್ದಳು. ದೆಹಲಿಯಲ್ಲಿ ವಿಷಗಾಳಿ ವಾತಾವರಣ ಮುಂದುವರೆದಿದ್ದು ವಾಯು ಗುಣಮಟ್ಟ ಸೂಚ್ಯಂಕ 414ಕ್ಕೆ ಏರಿಕೆಯಾಗಿದೆ. ಬಹುತೇಕ ಪ್ರದೇಶಗಳಲ್ಲಿ ಗಾಳಿಯ ಗುಣಮಟ್ಟ ಸೂಚ್ಯಂಕ 400ರ ಗಡಿ ದಾಟಿದೆ. ದಟ್ಟ ಮಂಜು ಮಂದ ಬೆಳಕಿನಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ.